ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 131ನೇ ಶ್ಲೋಕ. ನ ಸಂತಿ ಹಿ ಬ್ರಹ್ಮಹಣಾಂ ಸುಲೋಕಾ ವಿಶೇಷತಶ್ಚೈವ ಗುರುದ್ರುಹಾಂ ಪುನಃ ನ ಧರ್ಮಯುದ್ಧೇನ ವದಾರ್ಹಕಾಶ್ಚ ಯೇ ತ್ವದ್ವಿದಾ ಪಾಪತಮಾ ಸುಪಾಪಃ. ಹೇ ಸುಪಾಪ, ಅತಿಪಾಪಿಷ್ಠ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ನಿನ್ನೆ ನೋಡಿದಂತೆ ಅಶ್ವತ್ಥಾಮಾಚಾರ್ಯರು ಅವರು ಶಿಬಿರದಲ್ಲಿ ಪ್ರವೇಶ ಮಾಡಿದ್ದಾರೆ. ಪಾಂಡವರ ಶಿಬಿರದಲ್ಲಿ ಪ್ರವೇಶ ಮಾಡಿ ಅಲ್ಲಿ ದೃಷ್ಟದ್ಯುಮ್ನನ್ನ ಕೊಲ್ಲಬೇಕು ಅಂತ ಖಡ್ಗವನ್ನ ಎತ್ತಿದ್ದಾರೆ. ಆಗ ದೃಷ್ಟದ್ಯುಮ್ನ ಏನ್ ಹೇಳಿದ? ನಾನಿನ್ನು ಮಲಗಿದ್ದೀನಿ, ನಾನು ಆಯುಧಗಳನ್ನು ತೆಗೆದುಕೊಳ್ತೀನಿ, ಯುದ್ಧ ಮಾಡೋಣ ಹಾಗೆ ಅಂತ ಹೇಳಿದಾಗ ಆಗ ಅಶ್ವತ್ಥಾಮರು ಏನು ಹೇಳಿದರು ಅಂತ ನಾವು ನೋಡಬೇಕಾಗಿತ್ತು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇ ಸುಪಾಪ, ಹೇ ಪಾಪಿಷ್ಠನಾದ ದೃಷ್ಟದ್ಯುಮ್ನೇ, ಬ್ರಹ್ಮಹಣ ಬ್ರಹ್ಮಹಂತೃಣಾಂ ಸುಲೋಕಾಹ ಶೋಭನಂ ವರಿ ಸ್ವರ್ಗಾಖ್ಯ ಲೋಕಾಹ ನ ಸಂತಿ. ಬ್ರಾಹ್ಮಣರನ್ನ ಸಂಹಾರ ಮಾಡಿದವನಿಗೆ ಉತ್ತಮ ಲೋಕ ಸ್ವರ್ಗಲೋಕಾದಿಗಳು ಸಿಗ್ತದೇನೋ ಹಾಗೆ ಅಂತ ಬೈತಾರೆ. ಯಾಕೆ? ದ್ರೋಣಾಚಾರ್ಯರನ್ನ ಸಂಹಾರ ಮಾಡಿದ್ದಿ, ನಮ್ಮ ತಂದೆ ಅವ್ರನ್ನ ಸಂಹಾರ ಮಾಡಿದ್ದಿ ನೀನು, ನಿನಗೆ ಹೇಗೆ ಸ್ವರ್ಗಲೋಕ ಸಿಗೋದಿಲ್ಲ. ತಸ್ಮಾತ್ ಗುರುದ್ರುಹಾಂ ಗುರುಭೂತ ಬ್ರಾಹ್ಮಣ ಹಂತೃಣಾಂ ವಿಶೇಷತಃ ಚ ಉತ್ತಮ ಲೋಕಾಹ ನ ಸಂತ್ಯೇವ. ಒಂದು ಬ್ರಾಹ್ಮಣರ ಹನನ, ಇನ್ನೊಂದು ಗುರುಗಳು. ದ್ರೋಣಾಚಾರ್ಯರಂದ್ರೆ ಗುರುಗಳು, ಗುರುಸ್ಥಾನ. ದೃಷ್ಟದ್ಯುಮ್ನನಿಗೆ ಪಾಠ ಹೇಳಿದವರು ಕೂಡ ಗುರುಗಳೇ, ದ್ರೋಣಾಚಾರ್ಯರೇ. ಅಂತಹ ಪಾಠ ಹೇಳಿದ ದ್ರೋಣಾಚಾರ್ಯರನ್ನ ನೀನು ಸಂಹಾರ ಮಾಡಿದ್ದಿ. ಬ್ರಾಹ್ಮಣ ಹತ್ಯೆ ಆಗಿದೆ, ಗುರು ಹತ್ಯೆ ಆಗಿದೆ, ಅಂಥವರಿಗೆ ಉತ್ತಮ ಲೋಕ ಹೇಗೆ ಸಿಗ್ತದೆ? ಸಿಗೋದಿಲ್ಲ. ಪುನಃ ಕಿಂ ವಕ್ತವ್ಯಂ. ಬ್ರಾಹ್ಮಣರನ್ನ ಕೊಂದ್ರನೇ ಆಗೋದಿಲ್ಲ, ಅದರಲ್ಲೂ ಪಾಠ ಹೇಳಿದ ಗುರುಗಳನ್ನ ನೀನು ಸಂಹಾರ ಮಾಡಿದೆಯಲ್ಲ, ಉತ್ತಮ ಲೋಕ ನಿನಗೆ ಹೇಗೆ ಸಿಗೋದು ಹಾಗೆ ಅಂತ. ತ್ವದ್ವಿದಾಹ ತ್ವತ್ಸದೃಶಾಹ ಯೇ ಪಾಪತಮಾಹ ತೇ ಚ ಧರ್ಮಯುದ್ಧೇನ ವದಾರ್ಹಕಾಹ ಯೋಗ್ಯಾಹ ನ ಭವಂತಿ. ನಿನ್ನಂಥ ಪಾಪಿಷ್ಠರನ್ನ ಧರ್ಮ ಮಾರ್ಗದಲ್ಲಿ ಸಾಯಿಸಬಾರದು. ಈಗೇನೋ ಧರ್ಮ ಅಂತ ಮಾತಾಡ್ತೀಯ ನೀನು. ಗುರುಗಳನ್ನ ಕೊಂದವನಿಗೆ, ಬ್ರಾಹ್ಮಣರನ್ನ ಕೊಂದವನಿಗೆ ಧರ್ಮ ಮಾರ್ಗ ಅಂತ ಎಲ್ಲಿ ಸಿಗ್ತದೆ? ಅದರಿಂದ ನೀನು ಮಾತ್ರ ಧರ್ಮದಿಂದ ಯುದ್ಧ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಬಯಸ್ತಿಯಲ್ಲ, ನಿನಗೆ ಪಾಪಿಷ್ಠ ನೀನು. ನಿನ್ನಂಥವರಿಗೆ ಧರ್ಮ ಮಾರ್ಗದಲ್ಲಿ ಯುದ್ಧ ಮಾಡಬೇಕು ಅಂತ ನಿಯಮ ಇಲ್ಲ ಹಾಗೆ ಅಂತ ಅಶ್ವತ್ಥಾಮರು ಇಷ್ಟು ಮಾತುಗಳನ್ನ ಹೇಳ್ತಾರೆ. ಇನ್ನು ಹೇಳ್ತಾರೆ, ಅವಶ್ಯಂ ಭಾವಿನಂ ಮೃತ್ಯುಂ ದೃಷ್ಟದ್ಯುಮ್ನೋ ವಿಚಿಂತ್ಯತಂ ತೂಷ್ಣೀ ಬಭೂವ ಸ್ವಪ್ನೇಪಿ ನಿತ್ಯಂ ಪಶ್ಯತಿ ತಾಂ ಮೃತಿಂ. ಅವಶ್ಯಂ, ಇಷ್ಟು ಮಾತುಗಳನ್ನ ಕೇಳಿ ದೃಷ್ಟದ್ಯುಮ್ನನಿಗೆ ಗೊತ್ತಾಯ್ತು, ಇವತ್ತು ನನ್ನ ಮರಣ ನಿಶ್ಚಯ ಹಾಗೆ ಅಂತ. ಅದರಿಂದ ಮನಸಾ ನಿಶ್ಚಿತ್ಯ, ನನಗೆ ಇವತ್ತು ಮರಣ ಖಚಿತ ಅಂತ ಮನಸ ತೀರ್ಮಾನ ಮಾಡಿಕೊಂಡು ತೂಷ್ಣೀಂ ಬಭೂವ, ಸುಮ್ಮನಾದನಂತೆ. ಯಾರು? ದೃಷ್ಟದ್ಯುಮ್ನ. ಕುತಃ, ಹೇಗೆ ನಿಶ್ಚಯ ಆಯಿತು ಅವನಿಗೆ ಹಾಗೆಂದ್ರೆ, ಅವನು ಪ್ರತಿ ದಿವಸ ಕನಸು ಕಾಣ್ತಾ ಇದ್ದಂತೆ. ಯಸ್ಮಾತ್ ಸ್ವಪ್ನೇಪಿ ತಾಂ ಮೃತಿಂ ನಿತ್ಯಂ ನಿರಂತರಂ ಪಶ್ಯತಿ ತಸ್ಮಾತ್ ದೃಷ್ಟದ್ಯುಮ್ನಃ ನಿಶ್ಚಿತಃ ಅಭವತ್. ನಿತ್ಯ ಕನಸಿನಲ್ಲಿ ತಾನು ಸಾಯುವಂತೆ ಕನಸು ಕಾಣ್ತಾ ಇದ್ದಂತ ದೃಷ್ಟದ್ಯುಮ್ನ. ಅದು ಇವತ್ತು ನನಸಾಯಿತು. ಅಶ್ವತ್ಥಾಮರು ಬಂದರು, ಸಾಯೋದು ಖಚಿತ ಹಾಗೆ ಅಂತ ನಿಶ್ಚಯ ಮಾಡಿಕೊಂಡು ಅವನು ಸುಮ್ಮನಾದ, ಮಾತಾಡ್ಲಿಕ್ಕೆ ಹೋಗಿಲ್ಲ ಹಾಗೆ ಅಂತ ಹೇಳ್ತಾರೆ. ಇನ್ನು ದ್ರೋಣಿಂ ಚ ಕಾಲರಾತ್ರಿಂ ಚ ದ್ರೋಣಪಾತಾದನಂತರಂ ವಿಷಸಂತಂ ಕೃಷಂತೀಂ ಚ ಸ್ವಪ್ನೆ ಪಶ್ಯತಿ ಪಾರ್ಶ್ವತಃ. ಏನು ಕನಸು ಕಂಡ ಅವನು ಹಾಗೆಂದ್ರೆ, ದ್ರೋಣಪಾತಾತ್ ಅನಂತರಂ, ಯಾವಾಗ ದ್ರೋಣಾಚಾರ್ಯರನ್ನ ಸಂಹಾರ ಮಾಡಿದನಲ್ವ ದೃಷ್ಟದ್ಯುಮ್ನ ಯುದ್ಧದಲ್ಲಿ, ಆಗ ದ್ರೋಣ ಮರಣ ಉತ್ತರಂ ಇತ್ಯರ್ಥ, ಮರಣೋತ್ತರಂ. ದ್ರೋಣಾಚಾರ್ಯರ ಮರಣ ಹೊಂದಿದ ಮೇಲೆ ಪಾರ್ಶ್ವತಃ ಅಂದ್ರೆ ದೃಷ್ಟದ್ಯುಮ್ನನು ವಿಷಸಂತಂ ಮಾರಯಂತಂ ದ್ರೋಣಿಂ, ಅಶ್ವತ್ಥಾಮರು ತನ್ನನ್ನ ಸಂಹಾರ ಮಾಡುವಂತೆ ಮಹಾಕಾಲಿ ಮೃತ್ಯುದೇವತಾಂಚ, ಮಹಾಕಾಲಿಯಾದ ಮೃತ್ಯುದೇವತೆ ಅವರನ್ನು ಕೂಡ
ಸ್ವಪ್ನೇ ಪಶ್ಯತಿ. ಅಶ್ವತ್ಥಾಮರು ಬಂದು ತನ್ನನ್ನು ಸಂಹಾರ ಮಾಡೋದು, ಮೃತ್ಯು ದೇವತೆ ಹತ್ರ ಬರೋದು, ಇದು ಎರಡನ್ನು ಕೂಡ ಅವನು ಪ್ರತಿ ದಿವಸ ದ್ರೋಣಾಚಾರ್ಯರನ್ನ ಸಂಹಾರ ಮಾಡಿದ ಮೇಲೆ ಕನಸಿನಲ್ಲಿ ಅದಕ್ಕೆ ನೋಡಿ, ಕನಸು ಮುಂದೆ ಆಗ್ಲಿಕ್ಕಿರುವ ಘಟನೆಗಳನ್ನ ನಮಗೆ ಸೂಚನೆ ಮಾಡುತ್ತದೆ. ಕನಸಿನ ಶಾಸ್ತ್ರ, ಸ್ವಪ್ನಶಾಸ್ತ್ರ ಅಂತಾನೆ ಇದೆ. ಅದನ್ನು ಸರಿಯಾಗಿ ಅರಿತು ಯಾವ ಸ್ವಪ್ನಕ್ಕೆ ಏನು ಫಲ, ಅದಕ್ಕೆ ಏನು ಪರಿಹಾರ ಇತ್ಯಾದಿಗಳನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ಮುಖ್ಯವಾದ ಪರಿಹಾರ ಅಂದ್ರೆ ಹರಿನಾಮ ಸ್ಮರಣೆ. ಏನೇ ಕನಸು ಬರಲಿ ಬರದೇ ಇರಲಿ, ದುಷ್ಟ ಸ್ವಪ್ನ ಆಗಲಿ ಬಿಡಲಿ, ಸತತವಾಗಿ ದೇವರ ಸ್ತೋತ್ರಗಳು, ವೇದ ಮಂತ್ರಗಳು, ನಾಮಸ್ಮರಣೆ ಇದನ್ನ ಪಾರಾಯಣ ಮಾಡ್ತಾ ಇದ್ರೆ ಅದೇ ಮಹಾಪ್ರಾಯಶ್ಚಿತ್ತ. ದೃಷ್ಟದ್ಯುಮ್ನನಿಗೆ ಆ ರೀತಿಯಾಗಿ ಆಯಿತು ಅಂತ ಹೇಳ್ತಾರೆ. ನೋಡಿ, ಇದೆಲ್ಲ ಮಹಾಭಾರತ ನಮಗೆ ತಿಳಿಸಿಕೊಡುವ ಒಂದು ಮಾರ್ಗದರ್ಶನ. ಜೀವನದಲ್ಲಿ ಕಷ್ಟಗಳು ಬರುತ್ತದೆ, ಹೇಗೆ ನಡ್ಕೋಬೇಕು, ಸ್ವಪ್ನಗಳು ಬಂದ್ರೆ ಹೇಗೆ ಪರಿಹಾರ ಮಾಡ್ಕೋಬೇಕು, ಎಲ್ಲದಕ್ಕೂ ಪರಿಹಾರ. ಇದೇನೋ ಹಿಸ್ಟರಿ, ಕೌರವರ ಪಾಂಡವರ ಯುದ್ಧ ಅದನ್ನ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ ಹಾಗೆ ಅಂತ ತಿಳಿಬಾರ್ದು. ಇದು ನಮಗೆ ಮಾರ್ಗದರ್ಶಕ. ಇದು ಲೈಫ್ ಗೈಡ್. ಹೇಗೆ ಜೀವನ ಮಾಡಬೇಕು, ಹೇಗೆ ಬದುಕಬೇಕು ಅದನ್ನೆಲ್ಲ ತಿಳಿಸಿಕೊಡತಕ್ಕದ್ದು. ಆ ದೃಷ್ಟಿಯಿಂದ ನಾವು ಇದನ್ನ ಅಧ್ಯಯನ ಮಾಡಬೇಕು ಅಂತ ಒಟ್ಟು. ಸಮಾಕ್ಷಿಪದ್ರೋಣ ಸುತೋಸ್ಯ ಕಂಠೆ ನಿಬಧ್ಯ ಮೌರ್ವೀಂ ಧನುಷೋಪ್ಯುರಸ್ತಃ ಮಮಂಥ ಕೃಚ್ರೇನ ವಿಹಾಯ ದೇಹಂ ಯಯೋ ನಿಜಸ್ಥಾನಮಸೌ ಚ ಬನ್ನಿಃ. ದ್ರೋಣಸುತಃ ಅಂದ್ರೆ ದ್ರೋಣಪುತ್ರರಾದ ಅಶ್ವತ್ಥಾಮಾಚಾರ್ಯರು ಪಾರ್ಷದಸ್ಯ ಕಂಠೆ, ಆ ದೃಷ್ಟದ್ಯುಮ್ನನ ಕಂಠದಲ್ಲಿ ಧನುಸ್ಸು, ಆ ಧನುಸ್ಸಿನ ಹಗ್ಗ ಇದು ನೋಡಿ. ಆ ಧನುಸ್ಸನ್ನ ಬಗ್ಗಿಸಿ ಹಗ್ಗ ಕಟ್ತಾರೆ, ಅದನ್ನ ಜ್ಯಾ ಅಂತ ಕರೀತಾರೆ. ಅದು ಹಗ್ಗ, ಆ ಹಗ್ಗದಿಂದ ಅವನ ಕುತ್ತಿಗೆಯನ್ನ ಕಟ್ ಮಾಡ್ತಾರಂತೆ. ಉರಸ್ತಃ ವಕ್ಷಸಿ ವಿದ್ಯಮಾನಃ ಧನುಷಃ ಮೌರ್ಯ ನಿಬಧ್ಯ ವೇಷ್ಟಯಿತ್ವ ಕಂಠಂ ಇತಿ ಶೇಷ. ಆ ಧನುಸಿನ ಹಗ್ಗ ಇದಲ್ಲ, ಅದರಿಂದ ಅವನನ್ನ ಕುತ್ತಿಗೆಯನ್ನು ಕಟ್ತಾರೆ. ಅದನ್ನ ಕಟ್ಟಿ ಮಮಂಥ ಚಕರ್ಷ, ಮಥನ ಮಾಡುವಂಗೆ, ಹೇಗೆ ಕಡಗೋಲಿಂದ ಮೊಸರನ್ನ ಕಡಿತಾರೆ ನೋಡಿ, ಆ ತರ ದೃಷ್ಟದ್ಯುಮ್ನನ ಕುತ್ತಿಗೆಯನ್ನ ಆ ಧನುಸ್ಸಿನಲ್ಲಿ ಇದ್ದ ಹಗ್ಗದಿಂದ ಜ್ಯಾ ಅಂತ ಕರೀತಾರಲ್ವಾ, ಅದರಿಂದ ಮಥನ ಮಾಡಿದರು ಅಶ್ವತ್ಥಾಮರು ಅಂತ ಹೇಳ್ತಾರೆ. ವನ್ನಿರಗ್ನ್ಯಾವತಾರ ಅಸೋ ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನ ಅಂದ್ರೆ ಯಾರು? ಅಗ್ನಿದೇವರ ಅವತಾರ. ಅಂತಹ ದೃಷ್ಟದ್ಯುಮ್ನ ಅತಿ ಕಷ್ಟೇನ, ಭಾರಿ ಕಷ್ಟಪಟ್ಟು ಶರೀರಂ ವಿಹಾಯ, ಶರೀರವನ್ನು ತ್ಯಾಗ ಮಾಡಿ ನಿಜಸ್ಥಾನಂ ಸ್ವರೂಪಭೂತ ವನ್ನೇಹೇ ಸ್ಥಾನಂ ಪ್ರತಿ ಯಯೋ, ತನ್ನ ಸ್ಥಾನ ಯಾರು? ಅಗ್ನಿ, ಅಗ್ನಿಯ ಶರೀರ, ಮೂಲ ರೂಪ ಅಗ್ನಿ, ಆ ಅಗ್ನಿಯ ಶರೀರದಲ್ಲಿ ಹೋಗಿ ಸೇರಿದರು ಅಂತ ನೋಡಿ. ನಮಗೆ ಮೇಲ್ನೋಟಕ್ಕೆ ಅಶ್ವತ್ಥಾಮರು ಏನೋ ಸಂಹಾರ ಮಾಡಿದ್ರು ಅಂತ ಅನಿಸ್ತದೆ. ವಾಸ್ತವಿಕವಾಗಿ ಏನಾಯಿತು? ಮುಂದೆ ಕಲಿಯುಗ ಬರ್ಲಿಕ್ಕಿದೆ, ನಿನ್ನೆ ನೋಡಿದ್ದೀವಿ. ಮುಂದೆ ಕಲಿಯುಗ ಬರ್ಲಿಕ್ಕಿದೆ. ಇಂತಹ ದೊಡ್ಡ ದೊಡ್ಡ ದೇವತೆಗಳು ಭೂಮಿಯಲ್ಲಿ ಇದ್ರೆ ಕಲಿಯುಗ ಬರೋದಿಲ್ಲ, ಅವರನ್ನು ಕೂಡ ತಮ್ಮ ತಮ್ಮ ಲೋಕಕ್ಕೆ ಕಳಿಸಬೇಕು ಅಂತ ಪರಮಾತ್ಮನ ಸಂಕಲ್ಪ. ಅದರಿಂದ ಅಶ್ವತ್ಥಾಮರ ಮುಖಾಂತರ ಇಂತಹ ಕೆಲಸಗಳನ್ನ ಮಾಡಿಸ್ತಾನೆ. ಇಲ್ಲದಿದ್ರೆ ಅಗ್ನಿದೇವರು ಭೂಮಿಯಲ್ಲೇ ಇರಬೇಕಾಗ್ತದೆ. ಅದು ಆಗಬಾರ್ದು. ಬಂದ ಕಾರ್ಯ ಏನು? ದುಷ್ಟರ ಸಂಹಾರ, ದುರ್ಯೋಧನಾದಿಗಳ ಸಂಹಾರ, ಅದೇ ಪ್ರಧಾನ. ಕಂಸ, ಜರಾಸಂಧ, ದುರ್ಯೋಧನ ಪ್ರಧಾನ ಟಾರ್ಗೆಟ್. ಈ 3 ಜನವೇ ಕೃಷ್ಣಾವತಾರದಲ್ಲಿ. ಕೃಷ್ಣಾವತಾರದ ಪ್ರಧಾನ ಟಾರ್ಗೆಟ್ ಅಂದ್ರೆ ಕಂಸ, ಜರಾಸಂಧ ಮತ್ತು ದುರ್ಯೋಧನಾದಿಗಳು. ಅವನ ಭೃತ್ಯರು ಎಲ್ಲವನ್ನು ಇಟ್ಕೋಬೇಕು, ಅವನ ಅನುಚರರು, ಭೃತ್ಯರು. ಇವರನ್ನ ಸಂಹಾರ ಮಾಡುವುದೇ ಕೃಷ್ಣನ ಅವತಾರದ ಉದ್ದೇಶ. ಅದು ಆಗೋಗಿ ಬಿಟ್ಟಿದೆ. ಇನ್ನು ಅವತಾರ ಕಾಲ ಮುಗಿದ ಮೇಲೆ ದೇವತೆಗಳು ಭೂಮಿಯಲ್ಲಿ ಇದ್ದು ಮಾಡೋದೇನು? ಸುಮ್ಮನೆ ಇದ್ರೆ ಅದು ಪಾಪನೇ ಸಂಗ್ರಹ. ಭೂಮಿಯಲ್ಲಿ ಇದ್ರೆ ಅದು ಒಂದು ರೀತಿಯಾಗಿ ಶಿಕ್ಷಣೆ ಆಗ್ತದೆ. ಅದರಿಂದ ಪರಮಾತ್ಮ ಸಂಕಲ್ಪ ಮಾಡಿ ಆ ಅಗ್ನಿದೇವರ ಲೋಕಕ್ಕೆ ದೃಷ್ಟದ್ಯುಮ್ನನ್ನ ಕಳಿಸಿದ್ರು ಅಂತ ಒಟ್ಟು ಅರ್ಥ. ಇನ್ನು ತತಶಿಖಂಡಿನಂ ಹತ್ವಾ ಯುಧಾ ಮನ್ಯೋತ್ತಮೌಜಸೌ ಜನಮೇಜಯಂ ಚ ಪಾಂಚಾಲಿ ಸುತಾನ್ ಅಭಿಯಯೌ ಜ್ವಲನ್. ಈ ರೀತಿಯಾಗಿ ದೃಷ್ಟದ್ಯುಮ್ನನ ಸಂಹಾರ ಆದ ಮೇಲೆ ಶಿಖಂಡಿ, ಶಿಖಂಡಿ ಅಂತ ಭೀಷ್ಮರನ್ನ ಸಂಹಾರ ಮಾಡಲಿಕ್ಕೆ ಉಪಯುಕ್ತನಾದವ. ಶಿಖಂಡಿ ವಾಸ್ತವಿಕವಾಗಿ ಯಾರು? ಅವರು ಸ್ತ್ರೀ, ಜುನಾಮಕ ವಸುವಿನ ಹೆಂಡತಿ ವರಾಂಗಿ ಅಂತ. ಅವರೇ ಶಿಖಂಡಿಯಾಗಿ ಬಂದದ್ದು ಅಂತ ನಾವು ಹಿಂದೆ ನೋಡಿದ್ದೀವಿ. ಅವರನ್ನ ಸಂಹಾರ ಮಾಡಿದ್ರು ನೋಡಿ. ಇವೆಲ್ಲ ದೇವತಾ ಸ್ತ್ರೀಯರು, ಪುರುಷರ ಶರೀರದಲ್ಲಿ ಇದ್ದಾರೆ. ಅವರವರಿಗೆ ಅವರವರ ಶರೀರ ಎಲ್ಲ ಹೋಗಬೇಕಾಗಿದೆ. ಅದರಿಂದ ಅವನನ್ನು ಕೂಡ, ಶಿಖಂಡಿಯನ್ನು ಕೂಡ ಸಂಹಾರ ಮಾಡಿದರು. ಮತ್ತು ಯುಧಾಮನ್ಯು, ಉತ್ತಮೌಜಸ್, ಅವರನ್ನೆಲ್ಲ ಕೂಡ ಸಂಹಾರ ಮಾಡಿದರು ಅಂತ ಹೇಳ್ತಾರೆ. ಮತ್ತು ಜನಮೇಜಯಂಚ, ಜನಮೇಜಯನನ್ನು ಕೂಡ ಚತುರಃ ದೃಪದ ಸುತಾನ್, ಅವರನ್ನ ಸಂಹಾರ ಮಾಡಿ, ದೃಪದನ ಮಕ್ಕಳು ಇವರೆಲ್ಲ,
ಶಿಖಂಡಿ, ಯುಧಾಮನ್ಯು, ಉತ್ತಮೌಜಸ್, ಜನಮೇಜಯ ಅಂತ ದೃಪದ ರಾಜನ ಅಂದ್ರೆ ದ್ರೌಪದಿ ದೇವಿಯ ಸಹೋದರರು. ದ್ರೌಪದಿ ದೇವಿಯ ಸಹೋದರ ದೃಷ್ಟದ್ಯುಮ್ನನೂ ಹೌದು. ದ್ರೌಪದಿ ದೇವಿಯ ಸಹೋದರರು ಈ 4 ಜನ, ಯುಧಾಮನ್ಯು, ಉತ್ತಮೌಜಸ್, ಜನಮೇಜಯ ಮತ್ತು ಶಿಖಂಡಿ, ಅವರೂ ಕೂಡ ದೃಪದನ ಮಕ್ಕಳು. ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದರು. ತದನಂತರ ದ್ರೌಪದಿ ದೇವಿಯ ಮಕ್ಕಳು ನೋಡಿ, ದ್ರೌಪದಿ ದೇವಿಯ ಸಹೋದರರು ಹೋದರು. ದ್ರೌಪದಿ ದೇವಿಯ ಮಕ್ಕಳು ಯಾರು? ಉಪಪಾಂಡವರು ಅಂತ. ದ್ರೌಪದಿ ದೇವಿಗೆ ಪಾಂಡವರಲ್ಲಿ ಹುಟ್ಟಿದವರು. ಅವರನ್ನು ಕುರಿತು ಅವರನ್ನು ಸಂಹಾರ ಮಾಡುವುದಕ್ಕಾಗಿ ಅಶ್ವತ್ಥಾಮರು ಅಲ್ಲಿಗೆ ಬಂದರು ಅಂತ ಅರ್ಥ. ಎಲ್ಲಿ ಉಪಪಾಂಡವರಿದ್ದರು ಅಲ್ಲಿಗೆ ಬಂದರು. ತೈರುತ್ಥಿತೈರಸ್ಯಮಾನ ಶರೈಹಿ ಖಡ್ಗೇನ ಜಗ್ನಿವಾನ್ ಸರ್ವಾನ್ ಸವ್ಯಾಪಸವ್ಯೇನ ತಥಾನ್ಯಾನ್ ಪಾಂಡವಾತ್ಮಜಾನ್ ಋತ ಏಕಂ ಭೈಮಸೇನಿಂ ಕಾಶಿರಾಜಂ ಅಜಾತ್ಮಜಂ. ಉತ್ತಿತೈಹಿ, ಅವರೆಲ್ಲ ಪಾಪ ರಾತ್ರಿ ಮಲಗಿದ್ರು. ಈ ಅಶ್ವತ್ಥಾಮರು ಬಂದಾಗ ಅವರಿಗೆಲ್ಲ ಎಚ್ಚರ ಆಯಿತು. ಅವರೆಲ್ಲ ಹಾಸಿಗೆಯಿಂದ ಎದ್ದೇಳ್ತಾರೆ. ಉತ್ತಿತೈಹಿ, ಆಗ ದ್ರೌಪದಿ ಸುತೈಹಿ ಶರೈಹಿ ಬಾಣೈಹಿ ಅಭಿಕ್ಷಿಪ್ತ ಸನ್ ಖಡ್ಗೇನ ಅಸೀನಾ ಜಗ್ನಿವಾನ್. ಖಡ್ಗದಿಂದ ಅವರು ಬಿಲ್ಲು ಬಾಣಲ ತೆಗೆಯಕ್ಕೆ ಹೋದರು. ಅವ್ರನ್ನೆಲ್ಲ ನಿಲ್ಲಿಸಿ ಖಡ್ಗದಿಂದಲೇ ಅವರನ್ನೆಲ್ಲ ಸಂಹಾರ ಮಾಡಿದರು ಅಂತ ಹೇಳ್ತಾರೆ. ಎಲ್ಲಾ ದ್ರೌಪದಿ ದೇವಿಯ ಮಕ್ಕಳನ್ನು ಕೂಡ ಹೇಗೆ ಸಂಹಾರ ಮಾಡಿದರು ಅಂದ್ರೆ ಸವ್ಯಾಪಸವ್ಯೇನ, ಸವ್ಯಾಪಸವ್ಯ ತಾಡನೇನ ಅಂತ, ಎಡಗಡೆ ಬಲಗಡೆ ಈ ರೀತಿಯಾಗಿ ಅವರನ್ನ ಖಡ್ಗದಿಂದ ಹೊಡೆದು ಅವರನ್ನೆಲ್ಲ ಸಂಹಾರ ಮಾಡಿದರು ಅಂತ ಹೇಳ್ತಾರೆ. ಸಮಸ್ತಾನ್ ಇತ್ಯುಕ್ತಸ್ಯ ಅಪವಾದ ಮಾಹ. ಪಾಂಡವರ ಮಕ್ಕಳು ಎಲ್ಲರನ್ನೂ ಸಂಹಾರ ಮಾಡಿದರು ಅಂದ್ರೆ ಎಲ್ಲರನ್ನೂ ಸಂಹಾರ ಮಾಡಲಿಲ್ಲ. ಕಾಶಿರಾಜಾತ್ಮಜ, ಕಾಶಿರಾಜನ ಮಗ ಅಂದ್ರೆ ಅವಳ ಮಗಳು, ಕಾಶಿರಾಜನ ಮಗಳು ಕಾಳಿ ಅಂತ ಹೆಸರು. ಕಾಳಿ ದೇವಿ ಅವಳು ಭೀಮಸೇನ ದೇವರ ಮಡದಿ. ಭೀಮಸೇನ ದೇವರ ಹೆಂಡತಿ ಕಾಳಿ ದೇವಿ ಅಂತ. ದ್ರೌಪದಿ ದೇವಿಯೂ ಹೌದು, ಕಾಳಿ ದೇವಿಯೂ ಹೌದು, ಭಾರತೀ ದೇವಿ ಅವತಾರ. ಅವರ ಮಗನಾಗಿ ಭೈಮಸೇನಿ ಅಂತ, ಭೀಮಸೇನನ ಮಗ. ಭೀಮಸೇನನಿಗೆ ಕಾಶಿರಾಜನ ಮಗಳು ಅವರಲ್ಲಿ ಹುಟ್ಟಿದವರು. ಅವರನ್ನ ಬಿಟ್ಟು ಉಳಿದವರನ್ನೆಲ್ಲ ಸಂಹಾರ ಮಾಡಿದ ಹಾಗೆ ಅಂತ. ಯಾಕೆ ಭೀಮಸೇನ ದೇವ ಕಾಶಿರಾಜನ ಮಗಳನ್ನು ಯಾಕೆ ಸಂಹಾರ ಮಾಡಿಲ್ಲ ಹಾಗೆ ಅಂತ ಮುಂದೆ ಹೇಳ್ತಾರೆ. ಈ ರೀತಿಯಾಗಿ ಉಪಪಾಂಡವರ ಸಂಹಾರವನ್ನು ಕೂಡ ಅಶ್ವತ್ಥಾಮರು ಮಾಡಿದರು ಅಂತ ಅರ್ಥ. ತಂತದಾ ಅಂತರ್ಹಿತ ಶರ್ವಃ ಕೈಲಾಸಮನಯಕ್ಷಣಾತ್ ಸ ಶರ್ವತ್ರಾತ ನಾಮಾಸೀತ್ ಅತಸ್ತತ್ರೈವ ಸೋವಸತ್ ತಸ್ಯ ಜೀವನಂ ಕಥಮಭೂತ್ ಇತ್ಯತಃ. ಆ ಕಾಶಿರಾಜನ ಮಗ ಭೀಮಸೇನ ದೇವರ ಕಾಳಿಯ ಭೀಮಸೇನ ಮತ್ತು ಕಾಳಿ ಅವರಲ್ಲಿ ಹುಟ್ಟಿದ ಆ ಮಗ ಭೈಮಸೇನಿ ಅಂತ. ಅವನ ಮುಂದೆ ಏನಾದ ಹಾಗೆ ಅಂದ್ರೆ ತದಾ ದ್ರೋಣಿನ ಹನನ ಸಮಯೇ ಅಂತರ್ಹಿತ. ರುದ್ರದೇವರು ಅಲ್ಲೇ ತಮ್ಮನ್ನು ಬಚ್ಚಿಟ್ಟುಕೊಂಡಿದ್ರಂತೆ. ಯಾವಾಗ ಉಳಿದ ಉಪಪಾಂಡವರನ್ನೆಲ್ಲ ಸಂಹಾರ ಮಾಡಿದ್ರು, ಈ ಭೈಮಸೇನಿ ಕಾಳಿಯ ಮಗನನ್ನ ರುದ್ರದೇವರು ಕೈಲಾಸಕ್ಕೆ ಕರೆದುಕೊಂಡು ಹೋಗುದ್ರಂತೆ. ಒಂದು ಕ್ಷಣದಲ್ಲಿ ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ಶರ್ವೇನ ತ್ರಾತತ್ವ ಸಹ ಭೀಮಸೇನಿ ಶರ್ವತ್ರಾತ ನಾಮ ಅಭವತ್. ಅದರಿಂದಲೇ ಅವನಿಗೆ ಶರ್ವತ್ರಾತ ಅಂತ ಹೆಸರು ಬಂತು. ಶರ್ವ ಅಂದ್ರೆ ರುದ್ರದೇವರು, ರುದ್ರದೇವರಿಂದ ರಕ್ಷಿಸಲ್ಪಟ್ಟವ. ಅದರಿಂದ ಅವನಿಗೆ ಶರ್ವತ್ರಾತ ಅಂತ ಹೆಸರು ಬಂತು. ಅವನು ಕೈಲಾಸದಲ್ಲೇ ವಾಸ ಮಾಡಿ ಉಳಿದ ಕಾಲವನ್ನ ಆಯುಷ್ಯವನ್ನ ಅಲ್ಲೇ ಕಳೆದ ಅಂತ ಹೇಳ್ತಾರೆ. ಯಾಕೆ ಇದು ಹಾಗೆ ಅಂತ ಒಂದು ಪ್ರಶ್ನೆ. ಉಳಿದ ಉಪಪಾಂಡವರನ್ನು ಕರ್ಕೊಂಡು ಹೋಗ್ಬೋದಾಯ್ತಲ್ಲ ರುದ್ರದೇವರು, ಯಾಕೆ ಈ ಕಾಶಿರಾಜನ ಮಗಳು ಕಾಳಿದೇವಿ ಅಂತ, ಆ ಕಾಳಿದೇವಿಯ ಮಗನನ್ನು ಮಾತ್ರ ಯಾಕೆ ಕರ್ಕೊಂಡು ಹೋದ್ರು? ಅದಕ್ಕೊಂದು ವೃತ್ತಾಂತವನ್ನ ಆಚಾರ್ಯರು ಹೇಳ್ತಾರೆ. ಪುರಾ ಅರ್ಚಿತ ಸ್ವದೌಹಿತ್ರಸ್ಯ ಅಮರತ್ವಾಯ ಶಂಕರಃ ಕಾಶಿರಾಜೇನ ತೇನಾಸೌ ಜುಗೋಪೈನಂ ಕೃಪಾಯುತಃ. ರುದ್ರದೇವರು ಶರ್ವತ್ರಾತನನ್ನ ಯಾಕೆ ಸಂಹಾರ ಮಾಡಿದರು ಹಾಗೆಂದ್ರೆ, ಕಾಶಿರಾಜ ರುದ್ರದೇವ್ ನೋಡಿ, ಹೆಸರೇ ಕಾಶಿರಾಜ. ಆ ದೇಶದಲ್ಲಿ ರುದ್ರದೇವರ ಸನ್ನಿಧಾನ ವಿಶೇಷ. ಕಾಶಿ ವಿಶ್ವನಾಥ ಅಂತ ಪ್ರಸಿದ್ಧ. ಆ ವಿಶ್ವನಾಥನಲ್ಲಿ ಕಾಶಿರಾಜ ಪ್ರಾರ್ಥನೆ ಮಾಡಿಕೊಂಡಿದ್ದಂತೆ. ಏನು? ನನ್ನ ಮಗ ಅಂದ್ರೆ ಕಾಳಿದೇವಿಯ ಮಗ, ಅವನನ್ನ ಮರಣರಹಿತನನ್ನಾಗಿ ನೀನು ಮಾಡಬೇಕು ಹಾಗೆ ಅಂತ ಕಾಶಿರಾಜ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದ.
ಆ ಪ್ರಾರ್ಥನೆಯನ್ನು ಮನ್ನಿಸಿ ಅಶ್ವತ್ಥಾಮರು ಉಪಪಾಂಡವರನ್ನ ಸಂಹಾರ ಮಾಡುವಾಗ ಆ ಕಾಳಿದೇವಿಯ ಮಗನನ್ನು ಮಾತ್ರ ರುದ್ರದೇವರು ಕೈಲಾಸಕ್ಕೆ ಕರೆದುಕೊಂಡು ಹೋಗಿದ್ರು. ಯಸ್ಮಾತ್ ಏನ ಕಾರಣೇನ ಕೃಪಾಯುತಃ ಅನುಕಂಪಯುಕ್ತಃ ಅಸೌ ಶಂಭು ಏನಂ ಕಾಶಿರಾಜ ದೌಹಿತನು ಜುಗೋಪ. ಅದರಿಂದ ಆ ಕಾಶಿರಾಜನ ಮಾಡಿದ ಪ್ರಾರ್ಥನೆಯನ್ನು ಮನ್ನಿಸಿ ರುದ್ರದೇವರು ಕ್ಷಮಾ ಸಮುದ್ರರು, ಕರುಣಾ ಸಾಗರ, ಅಂತಹ ಕರುಣೆಯಿಂದ ಅವರು ಆ ಶರ್ಬತ್ರಾತ ಕಾಳಿದೇವಿಯ ಮಗನನ್ನು ಮಾತ್ರ ರಕ್ಷಣೆ ಮಾಡಿದರು ಅಂತ ಅರ್ಥ. ವಾಸುದೇವ ಮತಂ ಜ್ಞಾತ್ವಾ ಸಾಮ್ರಾಜ್ಯಾಯ ಪರೀಕ್ಷಿತಃ ವಾರಯಾಮಾಸ ಭೂಲೋಕಂ ನೈವ ಯಾಹೀತ್ಯಮಂ ಶಿವಃ. ನನು ಉತ್ತರತ್ರ ಪಾಂಡವ ಸ್ಥಿತಿ ಕಾಲೇ ಶರ್ವತ್ರಾತಃ ಕಿಮರ್ಥಂ ಭೂಲೋಕಂ ನಾಗಾತ್. ಅಲ್ಲ ಆಯ್ತು, ಮತ್ತೆ ಕೈಲಾಸಕ್ಕೆ ಹೋದಲ್ಲ ಅವನು ಶರ್ವತ್ರಾತ ಕಾಳಿದೇವಿಯ ಮಗ, ಮತ್ತೆ ಭೂಮಿಗೆ ಬರ್ಬೋದಾಯ್ತಲ್ಲ, ಯಾಕೆ ಕೈಲಾಸದೇ ಉಳ್ಕೊಂಡ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ರುದ್ರ ಕಿಮರ್ಥಂ ಕೈಲಾಸೆ ಸ್ಥಾಪಯಾಮಾಸ, ಭೂಮಿಯಲ್ಲೇ ಇರಬಹುದಾಯ್ತು, ಕೈಲಾಸಕ್ಕೆ ಯಾಕೆ ಕರ್ಕೊಂಡು ಹೋದ್ರು ಅಂತ ಒಂದು ಪ್ರಶ್ನೆ. ಆಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಪರೀಕ್ಷಿತ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ, ಅವನು ಭೂಮಿಯನ್ನ ಆಳಬೇಕಾಗಿದೆ. ಇವನು ಕಾಳಿ ದೇವಿಯ ಮಗ ಬಂದುಬಿಟ್ರೆ ಅದೇನಾಗ್ತದೆ, ಡಿವೈಡ್ ಮಾಡಬೇಕಾಗ್ತದೆ. ಅದು ದೇವರಿಗೆ ಇಚ್ಛೆ ಇಲ್ಲ. ಪರೀಕ್ಷಿತ್ ರಾಜ ಇಡೀ ದೇಶದ ಏಕಾಧಿಪತ್ಯ ಚಕ್ರವರ್ತಿ ಆಗಬೇಕು, ಅವನ ಯೋಗ್ಯತೆ ಹಾಗಿತ್ತು, ಭಾಗವತ ಕೇಳಬೇಕು ಅವನು. ಅದರಿಂದ ಇಬ್ಬರು ಇದ್ದು ಬಿಟ್ರೆ ತೊಂದರೆ ಆಗ್ತದೆ ನೋಡಿ, ಒಬ್ಬರು ಇರಬಹುದು ಅಷ್ಟೇ. ಅದರಿಂದ ಪರಮಾತ್ಮನ ಇಚ್ಛೆ ಪರೀಕ್ಷಿತ್ ರಾಜ ಏಕಚಕ್ರಾಧಿಪತಿ ಆಗಬೇಕು ಅಂತ. ಅದರಿಂದ ಕಾಳಿದೇವಿ ಮಗನಾದ ಈ ಶರ್ವತ್ರಾತನನ್ನ ಕೈಲಾಸದಲ್ಲೇ ಇಟ್ಕೊಂಡಿದ್ರು ಅಂತ ಅರ್ಥ. ಭೂಲೋಕಂ ಪ್ರತಿ ನೈವ ಯಾಹಿ ನ ಗಚ್ಚ ಇತಿ ವಾರಯಾಮಾಸ. ರುದ್ರದೇವರು ಬ್ಯಾನ್ ಮಾಡಿಬಿಟ್ರಂತೆ, ನೀನು ಭೂಲೋಕಕ್ಕೆ ಹೋಗಬೇಡ, ಇಲ್ಲೇ ಇರು ನೀನು ಹಾಗೆ ಅಂತ. ತಥಾಚ ಶರ್ವತ್ರಾತಸ್ಯ ಭೂಲೋಕಂ ಪ್ರತ್ಯಾಗಮನೆ ತಸ್ಯ ಭೀಮ ಜ್ಯೇಷ್ಠಪುತ್ರತ್ವೇನ ತಸ್ಯೇವ ಸಾಮ್ರಾಭಿಷೇಕ ಅಧಿಕಾರತಾಪತ್ತೇ. ಅಕಸ್ಮಾತ್ ಅವರೇನಾದ್ರು ಭೂಮಿಗೆ ಬಂದ್ರೆ ನೋಡಿ, ಶರ್ವತ್ರಾತ ಯಾರ ಮಗ? ಭೀಮನ ಮಗ. ಪರೀಕ್ಷಿತ್ ರಾಜ ಅರ್ಜುನನ ಮಗನಾದ ಅಭಿಮನ್ಯುವಿನ ಮಗ, ಅರ್ಜುನನ ಮೊಮ್ಮಗ. ಯಾರಿಗೆ ಪಟ್ಟ ಕಟ್ಟಬೇಕು? ಜ್ಯೇಷ್ಠ ಯಾರು? ಭೀಮಸೇನ ದೇವರ ಮಗನೋ ಅಥವಾ ಅರ್ಜುನನ ಮೊಮ್ಮಗನೋ? ಹಾಗೆ ಅಂದ್ರೆ ಭೀಮಸೇನ ದೇವರ ಮಗನಾದ ಶರ್ವತ್ರಾತನಿಗೆ ಅಭಿಷೇಕ ಮಾಡಬೇಕಾಗಿತ್ತು. ಅದು ಪರಮಾತ್ಮನಿಗೆ ಇಚ್ಛೆ ಇಲ್ಲ, ಕೃಷ್ಣನಿಗೆ ಇಚ್ಛೆ ಇಲ್ಲ. ಪರೀಕ್ಷಿತ ರಾಜನಿಗೆ ಕೊಡಬೇಕು ಹಾಗೆ ಅಂತ ಅವರ ಯೋಗ್ಯತೆ ಆ ರೀತಿಯಾಗಿ ಇತ್ತು. ಅದರಿಂದ ವಾಸುದೇವ ಅಸಮ್ಮತತ್ವೇನ ಕಾಳಿದೇವಿಯ ಮಗನಾದ ಶರ್ವತ್ರಾತ ಭೂಮಿಯಲ್ಲಿರೋದು ದೇವರಿಗೆ ಇಷ್ಟ ಇಲ್ಲ, ದೇವರಿಗೆ ಸಮ್ಮತ ಅಲ್ಲ. ಅದರಿಂದ ರುದ್ರದೇವರು ಏನ್ ಮಾಡಿದರು? ಶರ್ವತ್ರಾತನನ್ನ ಭೂಮಿಗೆ ನೀನು ಹೋಗಬೇಡ ಹಾಗೆ ಅಂತ ಅಲ್ಲೇ ಕೈಲಾಸದಲ್ಲೇ ಇಟ್ಕೊಂಡ್ರು. ಸಹ ಅಪಿ ಭೋಂ ನಾಗ, ಅವನು ಕೂಡ ಶರ್ವತ್ರಾತನು ಕೂಡ ಭೂಮಿಗೆ ಬಂದೇ ಇಲ್ಲ ಬಂತು. ನೋಡಿ ಎಷ್ಟು ಧರ್ಮ ಸೂಕ್ಷ್ಮ ವಿಚಾರ, ಯೋಗ್ಯತೆ, ಇದೆಲ್ಲ ಎಷ್ಟು ಪ್ರಭಾವ ಬೀಳ್ತದೆ ನೋಡಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ಇದೆಲ್ಲ. ಸಾಮಾನ್ಯತೋ ಅಪಾಂಡವಾಯ ದ್ರೋಣಿನಾ ಅಪಿ ಅಭಿಸಂಧಿತಂ ತದ್ರೂಪೇಣೈವ ರುದ್ರೇನ ವಿನಯನಂ ಇತಿ ಚಿಂತಿತಂ. ನಾನು ಪಾಂಡವಾಭಾವಾಯ ದ್ರೋಣಿನ ಮುಕ್ತಂ ಬ್ರಹ್ಮಾಸ್ತ್ರಂ ಕುತಸ್ಥಂ ನಾಹನತ್. ಇನ್ನೊಂದು ಪ್ರಶ್ನೆ, ಮುಂದೆ ಅಶ್ವತ್ಥಾಮರು ಬ್ರಹ್ಮಾಸ್ತ್ರ ಬಿಡ್ತಾರೆ, ಪಾಂಡವರ ಸಂತತಿಯೆಲ್ಲ ಸಾಯಿಲಿ ಹಾಗೆ ಅಂತ. ಆ ಬ್ರಹ್ಮಾಸ್ತ್ರ ಶರ್ವತ್ರಾತನನ್ನು ಯಾಕೆ ಸಂಹಾರ ಮಾಡಲಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತದೆ ನೋಡಿ. ಎಷ್ಟು ಸೂಕ್ಷ್ಮ ವಿಚಾರ ನೋಡಿ. ಅಶ್ವತ್ಥಾಮರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಪಾಂಡವರ ಮಕ್ಕಳು ಸಾಯಲಿ ಹಾಗೆಂತ ಹೇಳಿದ್ರೆ ಅದು ಪರೀಕ್ಷಿತ್ ರಾಜನ ಸಂಹಾರಕ್ಕೆ ಕಾರಣವಾಯಿತು ಅಂತ ನಾವು ಭಾಗವತದಲ್ಲಿ ಕೇಳ್ತೀವಿ. ಹಾಗಿದ್ದಾಗ ಈ ಶರ್ವತ್ರಾತನನ್ನು ಕೂಡ ಸಂಹಾರ ಮಾಡಬೇಕಾಗಿತ್ತಲ್ಲ. ಅದು ಬ್ರಹ್ಮಾಸ್ತ್ರ ಅದು ಕೆಲಸ ಮಾಡದೆ ಬರೋದೇ ಇಲ್ಲ, ಅದು ಪವರ್ಫುಲ್ ಅದು ಅಸ್ತ್ರ ಅದು. ಹಾಗಿರುವಾಗ ಈ ಭೀಮಸೇನ ದೇವರ ಮಗನಾದ ಶರ್ವತ್ರಾತ ಹೇಗೆ ಉಳ್ಕೊಂಡ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಸಾಮಾನ್ಯತಃ ಸಾಮಾನ್ಯಕಾರೇಣ ಅಪಾಂಡವಾಯ ಪಾಂಡವಾನಾಂ ಅಭಾವಾಯ ದ್ರೋಣಿನ ಅಶ್ವತ್ಥಾಮನ ಯದ್ಯಪಿ ಅಭಿಸಂಧಿತಂ ಪ್ರಯೋಜಿತಂ
ಅಶ್ವತ್ಥಾಮರು ಏನು ಅಂತ ಪ್ರಯೋಗ ಮಾಡಿದ್ರು? ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಪಾಂಡವರ ಮಕ್ಕಳು ಇರಬಾರದು ಅಂತ. ತಥಾಪಿ ತದ್ರೂಪೇಣ ದ್ರೋಣಿ ಸ್ವರೂಪೇಣೇವ ರುದ್ರೇಣ ಏನಂ ಭೀಮಂ ಸುತಂ ವಿನಾ ವಿಹಾಯ ಇತಿ ಚಿಂತಿತಂ ಮನಸಾ. ಆದರೂ ಕೂಡ ಅಶ್ವತ್ಥಾಮರ ಮನಸ್ಸಿನಲ್ಲಿ ಏನಿತ್ತು? ಅಶ್ವತ್ಥಾಮರ ಚಿಂತನೆ ಅಂದ್ರೆ ಯಾರ್ದದು? ರುದ್ರದೇವರದೇ ಚಿಂತನೆ. ರುದ್ರದೇವರು ಏನು ಚಿಂತನೆ ಮಾಡಿದ್ರು? ಮನಸ್ಸಿನಿಂದ ಭೀಮಸೇನ ದೇವರ ಮಗನಾದ ಈ ಶರ್ವತ್ರಾತನನ್ನ ಬಿಟ್ಟು ಉಳಿದ ಪಾಂಡವರ ಮಕ್ಕಳ ಸಂಹಾರ ಆಗಬೇಕು ಅಂತಲೇ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅಂತ ಆಚಾರ್ಯರು ನಿರ್ಣಯ ಕೊಡ್ತಾ ಇದ್ದಾರೆ. ಭೀಮಸುತಂ ವಿನಾ ಚಿಂತಿತಂ ಅಂತ ಬ್ರಹ್ಮಾಸ್ತ್ರ ಬಿಡುವಾಗ ಭೀಮಸೇನ ದೇವರ ಮಗನಾದ ಶರ್ವತ್ರಾತನನ್ನ ಬಿಟ್ಟು, ಯಾಕೆ ತಾವೇ ಕರ್ಕೊಂಡು ಹೋದದ್ದು ಮೂಲ ರೂಪದಿಂದ, ರುದ್ರದೇವರು ತಾವೇ ಕರ್ಕೊಂಡು ಹೋಗಿರೋದು. ಅದಕ್ಕೆ ವಿರುದ್ಧವಾಗಿ ಅಶ್ವತ್ಥಾಮರು ಬಾಣಪ್ರಯೋಗ ಮಾಡಲಾರರು. ಅದರಿಂದ ಮನಸ ಮರಣ ಇರಬಾರದು ಅಂತ ಕಾಶಿರಾಜ ಪ್ರಾರ್ಥನೆ ಮಾಡ್ಕೊಂಡಿದ್ದಾನಲ್ಲ, ಅದು ಅಶ್ವತ್ಥಾಮರಿಗೂ ಗೊತ್ತಿದೆ, ರುದ್ರದೇವರಿಗೂ ಗೊತ್ತಿದೆ. ಅದರಿಂದಲೇ ಅವನನ್ನು ಕರ್ಕೊಂಡು ಹೋದದ್ದು. ಅದರಿಂದಲೇ ಬ್ರಹ್ಮಾಸ್ತ್ರ ಬಿಡುವಾಗಲೂ ಕೂಡ ಮನಸ ಶರ್ವತ್ರಾತನನ್ನ ಬಿಟ್ಟು ಉಳಿದ ಪಾಂಡವರ ಮಕ್ಕಳನ್ನ ಸಂಹಾರ ಮಾಡಲಿ ಅಂತ. ಅದರಿಂದ ಯಾವ ವಿರೋಧವೂ ಇಲ್ಲ ಹಾಗೆ ಅಂತ ನಾವು ಇದರಿಂದ ಅರ್ಥ ಮಾಡ್ಕೋಬಹುದು ಅಂತ. ಈ ರೀತಿಯಾಗಿ ದೃಷ್ಟದ್ಯುಮ್ನ, ಉಪಪಾಂಡವರು, ದೃಪದನ ಮಕ್ಕಳು, ಇವರ ಸಂಹಾರ ಎಲ್ಲವೂ ನಡೆಯಿತು. ಪರಮಾತ್ಮನ ಇಚ್ಛೆಯಂತೆ ಆಯಿತು. ಮುಂದೆ ಕಲಿಯುಗ ಬರಬೇಕು ಹಾಗೆ ಅಂತ. ಮುಂದಿನ ವಿಚಾರ ಏನಾಯಿತು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.